ಹಲೋ ಎಲ್ಲರಿಗೂ ನಮಸ್ತೆ. ಇವಾಗ ತಾನೇ ಎದ್ದಿದ್ದೀವಿ. ಆಲ್ಮೋಸ್ಟ್ ರಾತ್ರಿ ಮಲ್ಗೆ ಇಲ್ಲ ಅಂತ ಹೇಳ್ಬೋದು ಎಲ್ಲರೂ. ಇವಾಗ ಎದ್ದು ತಿಂಡಿ ತಿಂದು ಜಲ್ದಿ ಸ್ನಾನ ಮಾಡಿ ಚೌಟ್ರಿಗೆ ಹೊರಡಬೇಕು. ನಾವಿರೋದು ದಾವಣಗೆರೆ, ಬಟ್ ಅವ್ರ ಮದುವೆ ಇರೋದು ಬಂದು ಚನ್ನಗಿರಿಯಲ್ಲಿ. ಸೊ ಇಲ್ಲಿಂದ ಆಲ್ಮೋಸ್ಟ್ ಒನ್ ಅವರ್ 15 ಮಿನಿಟ್ಸ್ ಏನೋ ಆಗುತ್ತಂತೆ. ಸೊ ಇಲ್ಲಿಂದ ಹೊರಟು ಒಂದು ಆಲ್ಮೋಸ್ಟ್ ಮಧ್ಯಾಹ್ನ ಹೊರಡಬೇಕು. ನೋಡಿ ಈಕಿ ಬೆಳಿಗ್ಗೆ ಎದ್ದು ಈ ಥರ ವಿಭೂತಿ ಎಲ್ಲ ಬಳ್ಕೊಂಡು ಇಲ್ಲಿ ಟೀ ಮಾಡ್ತಾ ಇದ್ದಾಳೆ ಎಲ್ಲರಿಗೂ. ಸೂಪರಾಗಿ ಟೀ ಮಾಡ್ತಾಳೆ ಅವಳು. ವೀಣಕ್ಕ ನಿನ್ನೆ ನೈಟ್ ಬಂದಿದ್ದಾರೆ ಗೈಸ್. ಇವಾಗ ತಿಂಡಿ ಎಲ್ಲ ತಿಂದ್ಕೊಂಡು ಎಲ್ಲರೂ ಫ್ರೆಶ್ ಅಪ್ ಆಗ್ತಾ ಇದ್ದೀವಿ. ಮತ್ತು ನಾವು ರೆಡಿ ಆಗ್ತಾ ಇದ್ದೀವಿ ಬೇಗ ಚೌಟ್ರಿಗೆ ಹೋಗಬೇಕು ಅಂತ. ಭಾವನ ಬಂದ ತಕ್ಷಣ ರೆಡಿಯಾಗಿ ಚೌಟ್ರಿಗೆ ಹೋಗೋದಷ್ಟೇ. ಆ್ಯಂಡ್ ಇವತ್ತಿಲ್ಲೇನು ಶಾಸ್ತ್ರ ಇರಲ್ಲ, ಅವಳು ಮನೆಯಿಂದ ಹೋಗ್ಬೇಕಾರಷ್ಟೇ ಮಡ್ಲು ತುಂಬೋದ ಥರ ಇರುತ್ತಂತೆ. ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ. ನಮ್ಮ ಮದುವೆ ಹುಡುಗಿ ಇವಾಗ ಮನೆಯಿಂದ ಹೆಂಗೆ ಕಾಣಿಸ್ತಿದ್ದಾಳೆ ಕಮೆಂಟ್ ಮಾಡಿ. ಹೋಗೋಣ. ಮೇಕಪ್ ಹೋಗುತ್ತೆ. ನಾ ಅಲ್ಲಿಗೆ ಭಾವನ ಅವ್ರ ಹಸ್ಬೆಂಡ್ ಮನೆಗೆ ಹೋಗಿ ಐಸ್ ಕ್ಯೂಬ್ ಬಿಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಮೇಕಪ್ ಮಾಡೋದಕ್ಕೆ ಐಸ್ ಕ್ಯೂಬ್ ಬೇಕಂತೆ. ಹಾಯ್ ಮಾಡು. ಪ್ರದೀಪ್ ಅವರಮ್ಮ
ಇಸ್ಕೊಳ್ಳಿ ಸೆಕೆಂಡ್ ಮಾಡಿ ಈಗ ಬಿಡ್ಬೇಕು ಹಿಂಗೆ ಇಸ್ಕೋಬೇಕು ಮಾಡಿ ಕೈ ಹಿಡ್ಕೊಳ್ಳೋದು ಸೆಕೆಂಡ್ ಮಾಡಿ ಎಲ್ಲ ಕ್ಯಾಮ್ರಾ ನೋಡ್ಬಿಡ್ರಿ ಇನ್ನೊಂದ್ಸಲ ಕೊಡಿ ಅವ್ರಿಗೆ ಕೊಡಿ ಕೈ ಬಿಟ್ಬಿಡಿ ರೆಡಿ ಅವ್ರನ್ನೇ ನೋಡ್ಬೇಕು ಕೊಡಿ ಮೇಡಮ್ ಆ್ಯಕ್ಷನ್ ಇಸ್ಕೊಳ್ಳಿ ಕಡೆ ಇಸ್ಕೊಳ್ಳಿ ಈ ಕಡೆ ಬಿಡಿ ಸೆಕೆಂಡ್ ಮಾಡಿ ಇವಾಗ ಬಂದ್ರ ಹೇಳಿ ಆಯ್ತಾ ಸಿಕ್ಕ ಫೋಟೋ ಆಯ್ತಾ ಹಾಂ ಮೇಡಮ್ ಅವ್ರ ಕಡೆ ಬಂದ್ಬಿಡಿ ಎಲ್ಲ ಕಡೆ ಬಂದ್ಬಿಡಿ ಆ್ಯಂಡ್ ಈವ್ನಿಂಗ್ 8 o'clock ಹಂಗೆ ರಿಸೆಪ್ಷನ್ ಸ್ಟಾರ್ಟ್ ಆಯಿತು. ತುಂಬಾ ಕ್ಯೂ ಇತ್ತು. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಹಾಗೆ ಕೂತಿದ್ವಿ. ಆ್ಯಂಡ್ ನಮ್ಮಮ್ಮ, ಅತ್ತೆ, ಪುಣ್ಯಣ್ಣ, ವಿಶ್ವ ಆ್ಯಂಡ್ ಸಿಹಿ ಎಲ್ಲರೂ ಬಂದಿದ್ದರು. ಸೊ ನನಗೆ ಅಷ್ಟು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಪಾಪು ಇದ್ರದಿಂದ ಅವಳಿಗೆ ಊಟ ಮಾಡಿಸೋದು, ಡ್ರೆಸ್ ಮಾಡೋದು ಅದೇ ಆಗೋಯ್ತು. ಸೊ ಹಾಗಾಗಿ ಸ್ವಲ್ಪ ಅಷ್ಟೇ ಕ್ಯಾಪ್ಚರ್ ಮಾಡಿದ್ದೀನಿ. ಏನದು ಮಾಮಿ? ಅವ್ರ ಜೊತೆ ಯಾರು ಕುತ್ಕೋತಾರ ಅವ್ರಿಗೆ ಕಂಕಣ ಕಟ್ತಾರ. ನಿದ್ದೆ ಬರ್ತಿದೆ ಗಾಯ್ಸ್. ಅವರೆಲ್ಲ ನೆನ್ನೆ ಮಲ್ಕೊಳಕ್ಕೆ ಬಿಟ್ಟಿಲ್ಲ. 3:30 ತನಕ ಮಾತಾಡಿ ಇವಾಗ ನನಗೆ ನಿದ್ದೆ ಅಂತ ಇದೆ ಬರ್ತೀವಿ. ಸ್ಟೇಷನ್ ನಿಂತ್ಕೊಳಕ್ಕೆ ಆಗ್ತಾ ಇಲ್ಲ. ಇವಾಗ ನೆಕ್ಸ್ಟ್ ಏನು ಕಂಟಿನ್ಯೂ ಎನರ್ಜಿನೇ ಇದ್ದಂಗೆ ಆಗ್ಬಿಟ್ಟಿದೆ. ಆದ್ರೂ ನಗ್ತಾಳೆ, ಎನರ್ಜಿ ಇಲ್ಲ ಆದ್ರೂ ನಗ್ತಾಳೆ. ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ವಿಶ್ವ ಅಮ್ಮ ಎಲ್ಲ ಊಟ ಮಾಡ್ಕೊಂಡು ಸಿಹಿನ ಕರ್ಕೊಂಡು ಊರಿಗೆ ಹೊರಟ್ರು. ಆ್ಯಂಡ್ ಅದಾದಮೇಲೆ ಈ ಶಾಸ್ತ್ರ ಶುರುವಾಗೋಷ್ಟರಲ್ಲಿ ಆಲ್ಮೋಸ್ಟ್ 1:30 ಆಗಿತ್ತು ಅನಿಸುತ್ತೆ. ನಮಗೆ ಕೂರಕ್ಕೆ ಆಗ್ತಿರ್ಲಿಲ್ಲ ಸೀರಿಯಸ್ ಆಗಿ. ಯಾಕಂದರೆ ಆಲ್ಮೋಸ್ಟ್ ನಾನು ನಿದ್ದೆ ಮಾಡಿ ಒಂದು 4-5 ಡೇಸ್ ಆಗಿತ್ತು. ಬಂದಾಗಿಂದ ಎಲ್ಲ ಫ್ರೆಂಡ್ಸ್ ಇದ್ರಲ್ವ, ಸೊ ಮಾತಾಡ್ಕೊಂಡು ನಿದ್ದೆನೇ ಮಾಡಿರಲಿಲ್ಲ. ಬಟ್ ಅವತ್ತಂತೂ ನನಗೆ ನಿದ್ದೆ ತಡೆಯೋಕ್ಕೆ ಆಗ್ತಾಯಿರಲಿಲ್ಲ. ಆ್ಯಂಡ್ ಮಾರ್ನಿಂಗು ಬೇಗ ಎದ್ದೇಳಬೇಕಿತ್ತು ರೆಡಿ ಆಗೋಕ್ಕೆ ಮುಹೂರ್ತಕ್ಕೆ ಅಂತ. ಆ್ಯಂಡ್ ತುಂಬಾ ಹೆಡ್ಡೇಕ್ ಇತ್ತು ನನಗೆ. ನಾನು ಇವಾಗ ಮಲ್ಕೊಂಡಿಲ್ಲ ಅಂದರೆ ನೆಕ್ಸ್ಟ್ ಮಾರ್ನಿಂಗ್ ಎದ್ದೇಳಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಆಲ್ಮೋಸ್ಟ್ ಬಾವಿ ಅಂತೂ ಮಲ್ಕೊಂಡೇ ಇಲ್ಲ ಪಾಪ. ನಾವಾದರೂ ಸ್ವಲ್ಪ ಟೈಮ್ ಮಲ್ಕೊಂಡಿದ್ವಿ. ಅವಳಿಗೆ ಶಾಸ್ತ್ರ ಎಲ್ಲ ಮುಗಿಸೋ ಅಷ್ಟರಲ್ಲಿ ಆಲ್ಮೋಸ್ಟ್ 5:30 ಆಗಿತ್ತಂತೆ. ಅದಾದಮೇಲೆ ಅವಳು ಮೇಕಪ್ಪಿಗೆ ಹೋದ್ಲು. ಸೊ ನಿದ್ದೆನೇ ಮಾಡಿಲ್ಲ ನೈಟ್ ಎಲ್ಲ. ಸೊ ಮುಹೂರ್ತ ಬ್ಲಾಗು ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.